ಅಕ್ಕ ನೀನು ಅಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದೆ, ಆದರೆ ಆ ದಿಶಾಕ್ಕವರು ಅದನ್ನೆಲ್ಲ ತುಳಿದು ಹಾಳು ಮಾಡಿಬಿಟ್ರು. ಅಷ್ಟೇ ತಾನೇ, ಹೋಗಲಿ ಬಿಡು, ಇನ್ನೊಂದು ಬಿಡಿಸಿದ್ರಾಯ್ತು. ತಪ್ಪು ಮಾಡಿದವ್ರಿಗೆ ನಾವೇನು ಹೇಳಬಾರ್ದು ಗಣಿ. ದೇವ್ರಿಗೆ ಅವ್ರ ಕೆಲಸ ಇಷ್ಟ ಆಗಿಲ್ಲ ಅಂದರೆ ಅವನೇ ಶಿಕ್ಷೆ ಕೊಡ್ತಾನೆ. ಬಾ, ತುಂಬ ಕೆಲಸ ಇದೆ, ಹೋಗೋಣ. ಪಾಪ, ಈಗಲಾದ್ರೂ ಗೊತ್ತಾಯ್ತಾ ಮಿಸ್ ದಿಶಾ, ಟೈಮ್ ಯಾರನ್ನೂ ಬಿಡಲ್ಲ. ನೀನು ಇದೇ ಕಾಲಲ್ಲಿ ಅಲ್ಲಿ ರಂಗೋಲಿನ ಅಳಸಾಗಿ ಬಂದೆ, ಅದೇ ಕಾಲಿಗೆ ಈಗ ಸಗಣಿ ಮೆತ್ಕೊಂಡಿದೆ. ಇದೇ ದೇವರಾಟ ಅಂತ ಹೇಳೋದು. ಪ್ರೀತು, ಅಯ್ಯೋ ಪ್ರೀತು, ಹಾ, ಈ ಪ್ರೀತಿನೂ ಹೇಳ್ತಿರೋದು. ಈಗಲಾದರೂ ಒಳ್ಳೇದನ್ನ ಯೋಚನೆ ಮಾಡೋದು ಕಲ್ತ್ಕೊ. ಅಟ್ಲೀಸ್ಟ್ ಟ್ರೈ ಮಾಡು. ಬಾರೆ ಇಲ್ಲಿ, ಬಾರೆ ಅಂದೆ. ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಅದು ದಿಶಾಮ್ಮವ್ರೆ, ನಾನು ಹಾಕಿದ ರಂಗೋಲಿ ಅಳಿಸೋಗಿದೆಯಂತೆ, ಅದಕ್ಕೆ ಅದನ್ನು ಸರಿ ಮಾಡೋದಕ್ಕೆ ಅಂತ ಹೋಗ್ತಿದ್ದೀನಿ. ಓ ಹೌದಾ, ಸೋ ಸ್ವೀಟ್. ನಿನಗೆ ಯಾರು ಹೇಳ್ಕೊಟ್ರು ಇದನ್ನೆಲ್ಲ? ಅಖಿಲಾಂಡೇಶ್ವರಿ ಅವ್ರಿಗೆ ಇಷ್ಟ ಆಗಲಿ ಅಂತಾನೆ ಅಲ್ವಾ ನೀನು ರಂಗೋಲಿ ಹಾಕ್ತಾ ಇರೋದು? ಹೌದು ದಿಶಾಮ್ಮವ್ರೆ, ಅದಕ್ಕೆ ಇದನ್ನು ಹಾಕಿರೋದು. ಅಖಿಲಮ್ಮವ್ರಿಗೆ ರಂಗೋಲಿ ಅಂದರೆ ತುಂಬ ಇಷ್ಟ ಅಂತೆ. ಸರಿ ಮಾಡಿ ಬಂದ್ಬಿಡ್ತೀನಿ. ಏಯ್ ಬಾರೆ ಇಲ್ಲಿ. ನಿನಗಲ್ಲ ಕೆಲಸ ಇರೋದು, ಇಲ್ಲಿ ಕೆಲಸ ಇದೆ. ಇಲ್ಲ ಅಮ್ಮವ್ರೆ, ಎಲ್ಲ ಕೆಲಸನೂ ಮಾಡಿದ್ದೀನಿ. ಇಡೀ ಮನೆನ ಗುಡಿಸಿ ಸಾರಿಸಿದ್ದೀನಿ, ಬಾಗ್ಲಿಗೆ ತೋರಣ ಕಟ್ಟಿದ್ದೀನಿ, ದೇವ್ರ ಮನೇಲಿ ಎಲ್ಲ ಅಲಂಕಾರ ಮಾಡಿದ್ದೀನಿ. ಹೌದಾ? ಹಾಗಾದ್ರೆ ನನ್ನ ಕಾಲು ತೊಳೆಯೋರು ಯಾರು? ಇನ್ನು ನಮ್ಮ ಅಕ್ಕ ಕಾಲು ತೊಳಿಬೇಕಾ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ. ಲೇ ಪಾರ್ವತಿ, ನಿನ್ನಿಂದಾನೆ ಕಣೆ ನನ್ನ ಕಾಲ್ ಗಲೀಜಾಗಿದ್ದು. ಅಯ್ಯೋ ದಿಶಾಮ್ಮವ್ರೆ, ಇದು ಗಲೀಜಲ್ಲ, ಸಗಣಿ. ಸಗಣಿನ ಯಾರಾದರೂ ಗಲೀಜ್ ಅಂತಾರಾ? ಏಯ್, ನಿನ್ನ ಈ ಭಾಷಣನ ದೊಡ್ಡ ಯಜಮಾನ್ರೆ ಚಿಕ್ಕ ಯಜಮಾನ್ರೆ ಅಂತ ಹಿಂದೆ ಮುಂದೆ ಸುತ್ತಾಡ್ತಿರ್ತೀಯಲ್ಲ, ಅವ್ರ ಮುಂದಿಟ್ಕೊ. ಮೊದಲು ನನ್ನ ಕಾಲ್ ತೊಳಿ, ಇಲ್ಲ ಅಂದರೆ ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ವಾಪಸ್ ಕಳಿಸ್ತೀನಿ. ಹೋಗೆ ನೀರು ತಗೊಂಡು ಬಾ. ನಿನ್ನ ಜಾಗ ಇದೇನೆ. ಇದಕ್ಕಿಂತ ಮೇಲೆ ಬರೋದಕ್ಕೆ ಪ್ರಯತ್ನ ಪಟ್ಟರೆ ಇದಕ್ಕಿಂತ ಕೆಳಗೆ ತುಳಿದು ಹಾಕ್ಬಿಡ್ತೀನಿ. ಇದಕ್ಕಿಂತ ಕೆಳಗೆ ಅಂದರೆ ಅರ್ಥ ಆಯಿತು ತಾನೆ? ತೊಳಿ. ಏಯ್, ಸರಿಯಾಗಿ ತೊಳಿಯೇ. ಅದೃಷ್ಟನೇ ಹೊತ್ಕೊಂಡು ನಿಂತಿರೋ ಕಾಲಿದು. ಇದು ಹೆಜ್ಜೆ ಇಟ್ಟ ಕಡೆ ಐಶ್ವರ್ಯ ತುಂಬುತ್ತೆ ಅಂತಾನೆ ಅಖಿಲಾಂಡೇಶ್ವರಿ ನನ್ನ ಸೊಸೆ ಮಾಡ್ಕೊಳ್ತಾ ಇರೋದು. ಬಡವಾನಿ ಮಡಗ್ದಂಗಿರು ಅನ್ನೋ ಮಾತನ್ನ ನಿಮ್ಮಪ್ಪ ನಿಂಗೆ ಹೇಳ್ಕೊಟ್ಟಿಲ್ವೇನೆ? ನೋಡಿ ದಿಶಾಮ್ಮ, ಕಾಲು ತೊಳಿರಿ ಅಂದ್ರಿ ತೊಳಿತಿದ್ದೀನಿ. ಇಲ್ಲ ಅಪ್ಪನ ವಿಷಯ ಬೇಡ. ಡ್ರೈವರ್ ಮಗಳಿಗೆ ಕೋಪ ಬೇರೆ ಬರುತ್ತೆ. ಹೌದು, ಕೆಲವೊಂದು ಹೆಣ್ಮಕ್ಳ ಬದುಕಲ್ಲಿ ಅಪ್ಪನೇ ಹೀರೋ, ಅಪ್ಪನೇ ಸರ್ವಸ್ವ, ಅಪ್ಪನೇ ಅಮ್ಮ ಆಗಿರ್ತಾನೆ. ಒಂದು ಹೆಣ್ಮಗಳು ಆತ್ಮಸಾಕ್ಷಿಗೆ ಪೆಟ್ಟಾದರೂ ತಡ್ಕೋತಾಳೆ, ಆದರೆ ಅಪ್ಪಂಗೆ ಏನಾದರೂ ಅಂದರೆ ತಡ್ಕೊಳ್ಳಲ್ಲ. ದಯವಿಟ್ಟು ಅಪ್ಪನ ಬಗ್ಗೆ ಏನು ಮಾತಾಡಬೇಡಿ. ಪಾರ್ವತಿ, ಏನು ಮಾಡ್ತಾ ಇದೆಯಾ?
ಯಾರು ನಿನಗಿದು ಮಾಡಕ್ಕೆ ಹೇಳಿದ್ದು? ನಾನು ಅದನ್ನೇ ಹೇಳಿದೆ ಆದಿ, ಆದರೆ ಬಾರು ಕೇಳ್ತಾನೆ ಇಲ್ಲ. ಸೊ ಸ್ವೀಟ್. ಕಾಲು ಸ್ವಲ್ಪ ಗಲೀಜಾಗಿತ್ತಷ್ಟೇ, ನಾನೇ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿದೆ. ಆದರೆ ಪಾರು ನಾನು ತೊಳಿತೀನಿ ಅಂತ ಕೂತೇ ಬಿಟ್ಲು. ನೋಡು ಪಾರ್ವತಿ, ಅಖಿಲಾಂಡೇಶ್ವರಿ ಅವ್ರ ಮನೆಯಲ್ಲಿ ಎಲ್ಲರೂ ಒಂದೇ. ಇಲ್ಲಿ ಯಾರು ಹೆಚ್ಚೂ ಇಲ್ಲ, ಯಾರು ಕಡಿಮೆನೂ ಇಲ್ಲ. ಇಲ್ಲಿ ಬಡವರು ಶ್ರೀಮಂತರು ಅನ್ನೋದು ಅವ್ರ ಬ್ಯಾಂಕ್ ಬ್ಯಾಲೆನ್ಸಿಂದ ಗೊತ್ತಾಗುತ್ತೆ ಹೊರತು ಅವ್ರನ್ನ ನಡೆಸ್ಕೊಳ್ಳೋ ರೀತಿಯಿಂದ ಅಲ್ಲ. ನೀನು ಕೂಡ ಈ ಮನೇಲಿ ಒಬ್ಳು, ಅದು ನಿನಗೆ ಚೆನ್ನಾಗಿ ನೆನಪಿರಲಿ. ನೀನಿನ್ಯಾವತ್ತೂ ಈ ರೀತಿ ಕೆಲಸ ಮಾಡಬೇಡ. ನೀನು ಅಂದ್ಕೊಂಡಿದ್ಯಾ ಅಮ್ಮಂಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ, ಆದರೆ ಅಮ್ಮಂಗೆ ಏನಾದರೂ ನೀನು ಈ ಥರ ಮಾಡಿದ್ಯಾ ಅನ್ನೋ ವಿಷಯ ಗೊತ್ತಾದರೆ ತುಂಬ ನೊಂದ್ಕೋತಾರೆ. ಹೌದೌದು, ನಾನು ಅದನ್ನೇ ಹೇಳ್ತಾ ಇದ್ದೆ. ಸರಿ, ಹೋಗಿ ಕೆಲಸ ನೋಡ್ಕೊಳ್ಳಿ. ನೋಡ್ದ್ಯಾ ಗಣಿ, ದಿಶಾಮೋರ್ ಮಾಡಿದ ನೋವನ್ನ ದೊಡ್ಡ ಯಜಮಾನ್ರವ್ರ ಮಾತಲ್ಲಿ ಹೇಗೆ ಮರ್ಸಿದ್ರು ಅಂತ. ಅವ್ರ ಮದುವೆ ಆಗೋ ಹುಡುಗಿ ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದಾಳೆ. ಅಲ್ಲಿ ನೋಡೋ ಗಣಿ, ಹಾಳು ಮಾಡಕ್ಕೆ ಒಬ್ರಾದ್ರೆ ಸರಿ ಮಾಡಕ್ಕೆ ದೇವ್ರು ಇನ್ನೊಬ್ಬರನ್ನ ಕಳಿಸ್ತಾರೆ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಅಮ್ಮೋರು ನಾನು ಬಿಟ್ಟಿರೋ ರಂಗೋಲಿನ ಸರಿ ಮಾಡ್ತಿದ್ದಾರೆ ಅನಿಸ್ತಿಲ್ಲ, ಅವ್ರು ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅನಿಸ್ತಿದೆ. ಈಗ ಸರಿ ಇದೆ ಅಲ್ಲ? ನೀನು ಕೈ ಇಟ್ಟ ಮೇಲೆ ಸರಿ ಹೋಗದೆ ಇರುತ್ತಾ ಹೇಳು? ಹಾಳಾಗಿದ್ದ ರಂಗೋಲಿ ಏನೂ ಆಗೇ ಇಲ್ಲ ಅನ್ನೋ ಥರ ಇದೆ. ಹಾಗೆ ಮಾಡಿದ್ಯಾನೆ.